ಹಾಯ್ ಹಲೋ ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಸ್ಯಾಂಡಲ್ವುಡ್ನಲ್ಲಿ ಮತ್ತೊಮ್ಮೆ ಡಿವೋರ್ಸ್ ಸುದ್ದಿ ಕೇಳಿಬಂದಿದೆ. ನಟ ಅಜಯ್ ರಾವ್ ಅವರ 10 ವರ್ಷದ ದಾಂಪತ್ಯ ಜೀವನದಲ್ಲಿ ಬಿರುಗಾಳಿ ಎದ್ದಿದೆ. ಅಜಯ್ ವಿರುದ್ಧ ಪತ್ನಿ ಸಪ್ನಾ ದೂರು ಕೊಟ್ಟು ವಿಚ್ಛೇದನಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸಿನಿಮಾ ಆಫರ್ ಬರ್ತಾ ಇಲ್ಲ ಎಂದು ಸಿನಿಮಾ ನಿರ್ಮಾಣಕ್ಕೆ ಕೈ ಹಾಕಿದ್ದೆ ಕೃಷ್ಣನ ದಾಂಪತ್ಯದಲ್ಲಿ ಕೋಲಾಹಲ ಸೃಷ್ಟಿಸಿದ್ದ. ಅಜಯ್ ರಾವ್ ತಮ್ಮ ಧರ್ಮ ಪತ್ನಿಗೆ ಅಂತದೇನ್ ತೊಂದರೆ ಕೊಡ್ತಾ ಇದ್ರು, ಮಗುವಿಗೂ ಕೂಡ ತೊಂದರೆ ಕೊಡ್ತಿದ್ರ. ಸಿನಿಮಾ ಸೋಲಿನಿಂದ ಅಜಯ್ ರಾವ್ ಕಂಗೆಟ್ರ. ಏನೇನಾಯ್ತು ಬನ್ನಿ ನೋಡ್ತಾ ಹೋಗೋಣ. ಇತ್ತೀಚೆಗೆ ಸ್ಯಾಂಡಲ್ವುಡ್ ನಲ್ಲಿ ಡಿವೋರ್ಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಟ ನಟಿಯರು ಚೆನ್ನಾಗೇ ಇರ್ತಾರೆ, ಇದಕ್ಕಿದ್ದ ಹಾಗೆ ವಿಚ್ಛೇದನಕ್ಕೆ ಅಪ್ಲೈ ಮಾಡಿರ್ತಾರೆ ಅಥವಾ ವಿಚ್ಛೇದನವನ್ನ ಪಡೆದೇ ಬಿಟ್ಟಿರ್ತಾರೆ. ಸೊ ಈ ಎಲ್ಲ ವಿಚಾರಗಳು ಅಭಿಮಾನಿಗಳ ಮನಸ್ಸಿನಲ್ಲಿ ಸಾಕಷ್ಟು ಪ್ರಭಾವ ಬೀರುತ್ತೆ ಅನ್ನೋದು ನಟ ನಟಿಯರಿಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಡಿವೋರ್ಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇತ್ತೀಚೆಗೆ ನೀವು ಗಮನಿಸಿದ್ರೆ ಯುವರಾಜ್ ಕುಮಾರ್ ಮತ್ತೆ ಅವರ ಪತ್ನಿ ಶ್ರೀದೇವಿ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ. ಹಾಗೆ ಚಂದನ್ ಶೆಟ್ಟಿ ಮತ್ತೆ ನಿವೇದಿತಾ ಗೌಡ ಯಾರಿಗೂ ಕೂಡ ಗೊತ್ತೇ ಇಲ್ಲದಂತೆ ಅವರು ಡಿವೋರ್ಸ್ ಅನ್ನ ಪಡೆದು ಜನಗಳಿಗೆ ಒಂದು ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದ್ರು. ಆಗ್ಲೂ ಕೂಡ ಜನ ಇವರು ಚೆನ್ನಾಗೇ ಇದ್ರಲ್ಲ, ರೀಲ್ಸ್ ಎಲ್ಲ ಮಾಡ್ಕೊಂಡು ಇದಕ್ಕಿದ್ದ ಹಾಗೆ ಏನಾಯ್ತು ಇವ್ರಿಗೆ ಅಂತ ಹೇಳಿ ಗೊಂದಲಕ್ಕೊಳಗಾದ್ರು. ಈಗ ಅವರ ಲಿಸ್ಟ್ಗೆ ಅಜಯ್ ರಾವ್ ಮತ್ತೆ ಸಪ್ನಾ ಅವರು ಸೇರ್ಪಡೆ ಆಗ್ತಾ ಇದ್ದಾರೆ. ಅಜಯ್ ರಾವ್ ಅವರ ವಿರುದ್ಧ ಪತ್ನಿ ಸಪ್ನಾ ಅವರು ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಅಜಯ್ ರಾವ್ ಅವರ ವಿರುದ್ಧ ದೂರನ್ನ ದಾಖಲಿಸಿದಷ್ಟೇ ಅಲ್ಲದೆ ವಿಚ್ಛೇದನಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅನ್ನೋ ಸುದ್ದಿ ಈಗ ಹರಿದಾಡ್ತಾ ಇದೆ. ಸೊ ಹೀಗಾಗಿ ಅಜಯ್ ರಾವ್ ಅವರ ಬಾಳಲ್ಲಿ ಏನಾಯ್ತು, ಯಾಕಂತಂದ್ರೆ ನೀವು ಇತ್ತೀಚೆಗೆ ಯುದ್ಧಕಾಂಡ ಸಿನಿಮಾ ಪ್ರಮೋಷನ್ ನಲ್ಲಿ ಅವರು ತಮ್ಮ ಜೀವನದಲ್ಲಿ ಆಗಿರುವಂತಹ ಬೆಳವಣಿಗೆಗಳ ಬಗ್ಗೆ ಎಲ್ಲವನ್ನೂ ಕೂಡ ಮಾಧ್ಯಮಗಳ ಮುಂದೆ ಅವರು ಬಿಚ್ಚಿಡ್ತಾ ಇದ್ರು. ಎಷ್ಟೆಲ್ಲ ಕಷ್ಟಪಟ್ಟರು ಅನ್ನುವಂಥದ್ದು, ಮತ್ತೆ ಅವರು ಯಾವ ರೀತಿಯಾಗಿ ನಡೆದುಕೊಂಡು ಬಂದ್ರು, ಅವರು ಸಿನಿಮಾ ಇಂಡಸ್ಟ್ರಿಗೆ ಯಾವ ರೀತಿಯಾಗಿ ಕಾಲಿಟ್ರು, ಮತ್ತೆ ಅವರಿಗೆ ಆರಂಭದಲ್ಲಿ ಸಿಕ್ಕಂತಹ ಯಶಸ್ಸು ಈಗ ಅವರಿಗೆ ಆಫರ್ಗಳು ಬರದೇ ಇರುವಂತಹ ಕಾಲ, ಇದೆಲ್ಲದರ ಬಗ್ಗೆ ಕೂಡ ಅವರು ಮಾತಾಡ್ಕೊಂಡಿದ್ರು. ಸೊ ಆಫರ್ಗಳು ಸಿಗದೆ ಇದ್ರೆ ನಾವು ಕಾಯ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅರ್ಥ ಇಲ್ಲ. ಸೊ ಹೀಗಾಗಿ ನಾನೇ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿ ಕೃಷ್ಣಲೀಲಾ ಅನ್ನೋ ಸಿನಿಮಾಗೆ ಅವರು ನಿರ್ಮಾಣ ಮಾಡಿದ್ರು. ಆಗ ಅವರು ಹಿಟ್ ಕೂಡ ಕಂಡ್ರು. ಸೊ ಅವರು ಹಾಕಿರೋ ದುಡ್ಡು ಅವ್ರಿಗೆ ಮತ್ತೆ ವಾಪಸ್ ಬಂತು. ಅದೇ ಪ್ರಯತ್ನವನ್ನ ಯುದ್ಧಕಾಂಡ ಸಿನಿಮಾ ಮೇಲೂ ಕೂಡ ಅಜಯ್ ರಾವ್ ಅವರು ಮಾಡಿದ್ರು. ಆ ಸಿನಿಮಾಗೂ ಕೋಟಿಗಟ್ಟಲೆ ಹಣವನ್ನ ಸುರಿದ್ರು. ಆದ್ರೆ ಒಳ್ಳೆ ಕತೆ ಹೊಂದಿದ್ದಂತ ಯುದ್ಧಕಾಂಡ ಸಿನಿಮಾ ಅಷ್ಟಾಗಿ ಯಶಸ್ಸನ್ನ ಕಾಣಲಿಲ್ಲ. ಸೊ ಅವರಿಗೆ ಅವರು ಹಾಕಿದ ದುಡ್ಡು ಬಂತೋ ಇಲ್ವೋ ಅನ್ನೋದನ್ನು ಕೂಡ ಕ್ಲಾರಿಟಿನೂ ಕೊಡ್ಲಿಲ್ಲ. ಒಟ್ಟಿನಲ್ಲಿ ಯುದ್ಧಕಾಂಡ ಸಿನಿಮಾದ ಪ್ರಚಾರದ ಸಂದರ್ಭದಲ್ಲಿ ಅಜಯ್ ರಾವ್ ಅವರು ಸಂಕಷ್ಟದಲ್ಲಿದ್ದಾರೆ ಅನ್ನೋದು ಮಾತ್ರ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗ್ತಿತ್ತು. ಬಟ್ ಆ ಸಿನಿಮಾ ಕೈ ಹಿಡಿದಿದ್ರೆ ಅಜಯ್ ರಾವ್ ಅವರ ಮತ್ತೆ ಲಕ್ ಚೇಂಜ್ ಆಗ್ತಿತ್ತು ಅಂತನೂ ಕೂಡ ಜನ ಮಾತಾಡ್ತಿದ್ದಾರೆ. ಆದ್ರೆ ಈಗ ಇದಕ್ಕಿದ್ದ ಹಾಗೆ ಅಜಯ್ ರಾವ್ ಅವರ ಪತ್ನಿ ಅಜಯ್ ರಾವ್ ಅವರ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ ಅನ್ನೋ ಈ ಒಂದು ಮಾಹಿತಿ ಏನಿದೆಯಲ್ಲ, ಈ ಒಂದು ವಿಚಾರ ಅಭಿಮಾನಿಗಳಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಿದೆ. ಯಾಕಂತಂದ್ರೆ ಅಜಯ್ ರಾವ್ ಅವರು ಯಾವುದೇ ರೀತಿಯಾದಂಥ ಕಪ್ಪು ಚುಕ್ಕೆ ಇಲ್ಲದೆ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಷ್ಟು ದಿನಗಳ ಕಾಲ ಸರ್ವೈವ್ ಆಗಿದ್ದಾರೆ, ಅದು ನಿಮ್ಗೆ ಗೊತ್ತಿದೆ. ಅದರ ಜೊತೆಗೆ ಎಷ್ಟೋ ಸಿನಿಮಾಗಳಿಗೆ ಅವರು ದುಡ್ಡೇ ತೆಗೆದುಕೊಳ್ಳದೆ ನಾನು ಕೆಲಸ ಮಾಡಿದ್ದೀನಿ, ನಾನು ಸಿನಿಮಾ ಮಾಡಿಕೊಟ್ಟಿದ್ದೀನಿ ಅಂತಲೂ ಕೂಡ ಹಲವು ಮೀಡಿಯಾಗಳಲ್ಲಿ ಅವರು ಹೇಳ್ಕೊಂಡಿದ್ದು ಕೂಡ ಉಂಟು. ಅಂದ್ರೆ ಯಾವುದೇ ಜಗಳ ಮನಸ್ತಾಪ ಯಾವುದು ಕೂಡ ಬೇಡ, ಆರಾಮಾಗಿ ಕೆಲಸ ಮಾಡೋಣ ಅನ್ನೋ ವ್ಯಕ್ತಿತ್ವ, ಸಾಫ್ಟ್ ಕಾರ್ನರ್ ಹುಡುಗ ಅಂತಂದ್ರೂ ಕೂಡ ಅಜಯ್ ರಾವ್ ತಪ್ಪಿಲ್ಲ. ಸೊ ಅಂತಹ ಹುಡುಗ, ಅಂತಹ ನಟನ ಬಾಳಲ್ಲಿ ಈಗ ಇದಕ್ಕಿದ್ದ ಹಾಗೆ ಡಿವೋರ್ಸ್ ಅನ್ನೋ ಸುದ್ದಿ ಯಾಕೆ ಬಂತು? ಅಷ್ಟೊಂದು ಕ್ರೂರವಾಗಿದ್ದಾರ ಅಜಯ್ ರಾವ್? ತಮ್ಮ ಧರ್ಮಪತ್ನಿ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಅವರ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ ಅಂತಂದ್ರೆ ಅಂತಹ ತೊಂದರೆಯನ್ನ ಏನ್ ಕೊಟ್ರು ಅಜಯ್ ರಾವ್ ತಮ್ಮ ಧರ್ಮಪತ್ನಿ ಸಪ್ನಾಗೆ ಅಂತ ಹೇಳಿ ಎಲ್ಲರೂ ಈಗ ಪ್ರಶ್ನೆ ಮಾಡ್ತಿದ್ದಾರೆ. ಇತ್ತೀಚೆಗೆ ತೆರೆ ಕಂಡಂತಹ ಯುದ್ಧಕಾಂಡ ಸಿನಿಮಾಗೆ ಪತ್ನಿ ಸಪ್ನಾ ಅವರೇ ನಿರ್ಮಾಣದ ಜವಾಬ್ದಾರಿಯನ್ನ ಹೊಂದಿದ್ರು. ಇತ್ತ ನಟ ಅಜಯ್ ರಾವ್ ಅವರು ನಟನೆಯಲ್ಲಿ ಬ್ಯುಸಿ ಆಗಿದ್ರು. ಆದ್ರೂ ಕೂಡ ಇಬ್ರು ನಿರ್ಮಾಣದ ಜವಾಬ್ದಾರಿಯನ್ನ ಹೊತ್ತು ಒಂದೊಳ್ಳೆ ಸಿನಿಮಾ ಯಶಸ್ಸನ್ನ ಕಾಣಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು. ಆದ್ರೆ ಏನ್ ಮಾಡ್ತೀರಾ, ದುರಾದೃಷ್ಟವಶಾತ್ ಒಳ್ಳೆ ಕಥೆಯನ್ನ ಹೊಂದಿರುವಂತಹ ಸಿನಿಮಾ ಹಿಟ್ ಕಾಣಲಿಲ್ಲ. ಸೊ ಕೋಟಿಗಟ್ಟಲೆ ಹಣವನ್ನ ಸುರಿದಿರುವಂತ ಅಜಯ್ ರಾವ್ ಅವರು ಲಾಸ್ ಆದ್ರು. ಸೊ ನೀವು ಒಂದು ಗಮನಿಸಿರಬಹುದು, ಈ ಸಿನಿಮಾದ ಪ್ರಚಾರದ ಸಂದರ್ಭದಲ್ಲಿ ತಮ್ಮ ಗಂಡನಿಗೋಸ್ಕರ, ತಮ್ಮ ಗಂಡನ ಯಶಸ್ಸಿಗೋಸ್ಕರ ಇಲ್ಲಿ ಪತ್ನಿ ಸಪ್ನಾ ಅವರು ಸಾಕಷ್ಟು ಪ್ರಚಾರವನ್ನ ಮಾಡಿದ್ದು, ಮತ್ತೆ ಅದರ ಜೊತೆಗೆ ಅವರ ಬೆನ್ನೆಲುಬಾಗಿ ಅವರು ನಿಂತ್ಕೊಂಡಿರುವಂಥದ್ದು, ನಿರ್ಮಾಣದ ಜವಾಬ್ದಾರಿಯನ್ನು ಹೊಂದಿದ್ದು, ಇದೆಲ್ಲವನ್ನ ನೋಡ್ತಾ ಇರುವಂತ ಜನಗಳಿಗೆ ಇವರಿಬ್ರು ತುಂಬಾ ಚೆನ್ನಾಗೇ ಇದ್ದಾರೆ, ಯಾವುದೇ ರೀತಿಯಾದಂತಹ ಸಮಸ್ಯೆ ಇವರಿಬ್ಬರ ನಡುವೆ ಇಲ್ಲ ಅನ್ನೋದು ಗೊತ್ತಾಗ್ತಿತ್ತು. ಬಟ್ ಇನ್ನೊಂದು ಕಡೆಗೆ ಆ ಸಿನಿಮಾಗೆ ಏನವರು ಕೋಟಿಗಟ್ಟಲೆ
ಹಣವನ್ನ ಸುರಿದಿದ್ರು. ಅದರಲ್ಲೂ ಅಜಯ್ ರಾವ್ ಅವರು ಒಂದಷ್ಟು ವಿಡಿಯೋಗಳಲ್ಲಿ ಅವರು ಹೇಳಿದ್ರು ಏನಂತಂದ್ರೆ ತುಂಬಾ ಸಾಲ ಮಾಡ್ಕೊಂಡು ಬಿಟ್ಟಿದ್ದೀನಿ, ಎಲ್ಲರೂ ಕಡೆ ಹಣ ಎತ್ಕೊಂಡು ಬಿಟ್ಟಿದ್ದೀನಿ, ತುಂಬಾ ಬ್ಯಾಂಕ್ಗಳಲ್ಲಿ ಸಾಲ ತೆಗೆದಿದ್ದೀನಿ ಅಂತಾನೂ ಕೂಡ ಹೇಳಿದ್ರು. ಒಟ್ಟಿನಲ್ಲಿ ಸಾಲದ ಸುಳಿಯಲ್ಲಿ ಇದ್ದಾರೆ ಅನ್ನೋದನ್ನ ಇಲ್ಲಿ ಅಜಯ್ ರಾವ್ ಅವರೇ ಸ್ಪಷ್ಟಪಡಿಸಿದ್ರು. ನೋಡಿ, ಅಷ್ಟೆಲ್ಲ ಸಾಲ ಸೋಲ ಮಾಡಿ ಬಂಡವಾಳ ಹಾಕಿ ಆ ಸಿನಿಮಾನ ಮಾಡಿದಾಗ ಸಿನಿಮಾ ಯಶಸ್ಸನ್ನ ಕಾಣದೆ ಹಿಟ್ ಆಗಲಿಲ್ಲ. ಸೊ ಅವರು ಹಾಕಿರೋ ಹಣ ವಾಪಸ್ ಬರೆದಿರೋ ಕಾರಣಕ್ಕಾಗಿ ಕಂಗೆಟ್ರ ಅಜಯ್ ರಾವ್ ಅವರು ಅಂತ ಹೇಳಿ ಒಂದು ಪ್ರಶ್ನೆ ಕಾಡ್ತಿದೆ. ನೋಡಿ, ಮನುಷ್ಯ ಅತಿಯಾದ ಸಾಲಕ್ಕೆ ಒಳಗಾದಾಗ ತುಂಬಾ ಸ್ಟ್ರೆಸ್ಸಿಗೆ ಒಳಗಾಗ್ತಾರೆ, ಡಿಪ್ರೆಷನ್ಗೆ ಒಳಗಾಗ್ತಾರೆ, ಮತ್ತೆ ಮನುಷ್ಯನಾಗಿ ಇರೋದಿಲ್ಲ, ಆ ರೀತಿಯಾಗಿ ಕೂಡ ವರ್ತಿಸೋ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಇವರು ಅತಿಯಾಗಿ ಸಾಲ ಮಾಡಿಕೊಂಡಿರುವಂಥದ್ದು ದುಡ್ಡಿನ ಅಭಾವದ ಪರಿಸ್ಥಿತಿ ಆಗಿರೋ ಕಾರಣಕ್ಕಾಗಿ ತಮ್ಮ ಮಡದಿ ಜೊತೆಗೆ ಒಂದಷ್ಟು ಕಿರಿಕ್ ಅಥವಾ ಒಂದಷ್ಟು ಗೊಂದಲ ಅಥವಾ ಒಂದಷ್ಟು ಮನಸ್ತಾಪಗಳು ನಡೆದಿರಬಹುದು, ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ನಿರ್ಮಾಣಕ್ಕೆ ಕೈ ಹಾಕಿದ್ದು ಕೂಡ ನಟನ ಬಾಳಿನಲ್ಲಿ ಬಿರುಕು ಮೂಡಿಸ್ಲಿಕ್ಕೆ ಇದೊಂದು ಕಾರಣ ಆಯ್ತಾ ಅಂತ ಹೇಳಿ ಒಂದಷ್ಟು ಮಾತಾಡ್ತಾ ಇದ್ದಾರೆ. ನೋಡೋಣ ಏನಾಗಿರ್ಬೋದು ಅಂತ ಹೇಳಿ. ಕೊನೆಯದಾಗಿ ಅಜಯ್ ರಾವ್ ಅವರೇ ಇದಕ್ಕೆ ಸ್ಪಷ್ಟನೆಯನ್ನ ಕೊಡ್ತಾರೆ. ಅದರ ಜೊತೆಗೆ ನೀವು ಇತ್ತೀಚೆಗೆ ಗಮನಿಸಿರ್ಬೋದು, ಈ ದಂಪತಿಯ ಮುದ್ದಾದ ಮಗಳು ಎಷ್ಟು ಚಂದ ಅವರಪ್ಪ ಕಾರನ್ನ ಇನ್ನೊಬ್ಬರಿಗೆ ಕೊಡ್ತಾ ಇದ್ದಾರೆ, ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂಥ ಸಂದರ್ಭದಲ್ಲಿ ಆ ಮಗು ಕಾರ್ ಬೇಕಪ್ಪ, ಕಾರ್ ಯಾರಿಗೂ ಕೊಡಕ್ ಹೋಗ್ಬೇಡಪ್ಪ ಅಂತ ಹೇಳಿ ಆ ಕಾರ್ ಮುಂದೆ ನಿಂತಿರುವಂತ ಆ ವಿಡಿಯೋ ಕೂಡ ಸಖತ್ ವೈರಲ್ ಆಗ್ಬಿಟ್ಟಿತ್ತು ಅದು. ಸೊ ಆಗ್ಲೂ ಕೂಡ ಹೇಳಿದ್ರು ಅವರು, ಇಂಥ ಪ್ರಚಾರ ಎಲ್ಲ ನನಗೆ ಬೇಡ, ಇದು ತುಂಬಾ ಹಳೆ ವಿಡಿಯೋ, ಇದನ್ನೆಲ್ಲರೂ ಕೂಡ ಡಿಲೀಟ್ ಮಾಡಿಬಿಡಿ ಅಂತಲೂ ಕೂಡ ಕೇಳ್ಕೊಂಡಿದ್ರು. ಒಟ್ಟಿನಲ್ಲಿ ಈ ಅಜಯ್ ರಾವ್ ಅವರ ಬಗ್ಗೆ ಯಾರು ಕೂಡ ತಪ್ಪಾಗಿ ಅರ್ಥ ಮಾಡ್ಕೊಳಕ್ ಆಗೋದೇ ಇಲ್ಲ, ಯಾಕಂತಂದ್ರೆ ಅಷ್ಟಾಗಿ ಅವರು ಸಾಫ್ಟ್ ಕಾರ್ನರ್ ಇದ್ದಾರೆ. ನೋಡಿ, ಇತ್ತೀಚೆಗೆ ತೆರೆ ಕಂಡಂತಹ ಯುದ್ಧಕಾಂಡ ಸಿನಿಮಾಗೆ ಪತ್ನಿ ಸಪ್ನಾ ಅವರೇ ನಿರ್ಮಾಣದ ಜವಾಬ್ದಾರಿಯನ್ನು ಹೊಂದಿದ್ರು. ಇತ್ತ ಯಾವುದೇ ಟೆನ್ಷನ್ ಇಲ್ಲದೆ ನಟ ಅಜಯ್ ರಾವ್ ಅವರು ನಟನೆಯಲ್ಲಿ ಬ್ಯುಸಿ ಆಗಿದ್ರು. ಒಟ್ಟಿನಲ್ಲಿ ಇಲ್ಲಿ ಅಜಯ್ ರಾವ್ ಅವರೇ ನಿರ್ಮಾಣ ಮಾಡಿದ್ರು, ಆದ್ರೆ ಆ ನಿರ್ಮಾಣದ ಜವಾಬ್ದಾರಿಯನ್ನ ಪತ್ನಿ ಸಪ್ನಾ ಅವರಿಗೆ ಬಿಟ್ಟಿದ್ರು. ಸೊ ಒಟ್ಟಿನಲ್ಲಿ ಇವರಿಬ್ರು ಯಾವ ರೀತಿಯಾಗಿ ಪೋರ್ಟ್ರೇ ಆಗ್ತಾ ಇದ್ರು ಅಂತಂದ್ರೆ, ಗಂಡನಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಸಹಾಯ ಮಾಡ್ತಿದ್ದಾರೆ, ಬೆನ್ನೆಲುಬಾಗಿ ನಿಂತಿದ್ದಾರೆ, ಮತ್ತೆ ಗಂಡನ ಯಶಸ್ಸಿಗಾಗಿ ಅವರು ತುಡಿತಿದ್ದಾರೆ ಅಂತ ಹೇಳಿ ಜನ ಮಾತಾಡ್ತಾ ಇದ್ರು. ಅಷ್ಟೊಂದು ಸೊಗಸಾಗಿ ಇವರು ಹ್ಯಾಂಡಲ್ ಮಾಡ್ತಾ ಇದ್ರು. ಪ್ರಚಾರದ ಸಂದರ್ಭದಲ್ಲಾಗಿರ್ಬೋದು, ಅವರು ನಡ್ಕೊಳ್ತಾ ಇರುವಂತ ರೀತಿನ ನೋಡ್ತಾ ಇದ್ರೆ ಇವರ ದಾಂಪತ್ಯದಲ್ಲಿ ಯಾವುದೇ ರೀತಿಯಾದಂಥ ಬಿರುಕಿಲ್ಲ ಅನ್ನೋದನ್ನ ಇವರು ತೋರ್ಪಡಿಸಿದ್ರು. ಆದ್ರೆ ನೀವು ಒಂದು 3 ವರ್ಷದ ಕೆಳಗಡೆ ನೀವು ಗಮನಿಸಿರಬಹುದು, ಅಜಯ್ ರಾವ್ ಅವರು ವಿಚ್ಛೇದನವನ್ನ ಪಡೆದು ಬಿಟ್ಟಿದ್ದಾರಂತೆ, ಅವರ ದಾಂಪತ್ಯ ಜೀವನದಲ್ಲಿ ಅಷ್ಟಾಗಿ ಸರಿಯಿಲ್ಲ, ಹೀಗೆ ಒಂದಷ್ಟು ಊಹಾಪೋಹಗಳು ನಡೆದಿದ್ವು. ಆಗ ಅಜಯ್ ರಾವ್ ಅವರು ಅಂತಹ ಮಾತುಗಳಿಗೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿ ಒಂದು ಕ್ಲಾರಿಟಿನ ಕೊಟ್ಟಿದ್ರು. ಅಂಥದ್ದೇನಾದ್ರೂ ಇದ್ರೆ ನಾವೇ ಹೇಳ್ಕೊಳ್ತೀವಿ, ಅಂತಹ ವಿಚ್ಛೇದನ ಮತ್ತೆ ಯಾವುದೇ ಮನಸ್ತಾಪ ಮತ್ತೆ ದಾಂಪತ್ಯದಲ್ಲಿ ಬಿರುಕು ಇಂಥದ್ದು ಯಾವುದು ಕೂಡ ನಡೆದಿಲ್ಲ ನಮ್ಮ ಜೀವನದಲ್ಲಿ, ಆರಾಮಾಗಿ ಇದ್ದೀವಿ, ಒಂದೊಳ್ಳೆ ದಾಂಪತ್ಯ ಜೀವನ ನಮ್ಮದಿದೆ ಅಂತ ಹೇಳಿ ಅಂಥವರಿಗೆ ಕ್ಲಾರಿಟಿನ ಕೊಟ್ಟಿದ್ರು. ಬಟ್ ಈಗ ಈ ಒಂದು ವಿಚಾರಕ್ಕೆ ಏನ್ ಕ್ಲಾರಿಟಿ ಕೊಟ್ರು ಅನ್ನೋದನ್ನ ನಾವು ನೋಡಿದ್ರೆ, ನೋಡಿ, ಇದೆಲ್ಲವೂ ಕೂಡ ನಮ್ಮ ಪರ್ಸನಲ್ ಜೀವನದಲ್ಲಿ ನಡೆದಿರುವಂಥದ್ದು, ಇದು ನಮ್ಮ ಪರ್ಸನಲ್ ಲೈಫ್, ಇದನ್ನ ನಾವು ಒಂದು ಡಿಗ್ನಿಫೈಡ್ ಆಗಿ ನಾವು ಹ್ಯಾಂಡಲ್ ಮಾಡ್ಕೊಳ್ತೀವಿ ಅಂತ ಹೇಳಿ ಮಾಧ್ಯಮಗಳಿಗೆ ಅಜಯ್ ರಾವ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಇನ್ನು ಉತ್ತರ ಕರ್ನಾಟಕ ಮೂಲದ ಅಜಯ್ ರಾವ್ ಅವರು ಸಿನಿಮಾ ಇಂಡಸ್ಟ್ರಿಗೆ ತುಂಬಾ ಕಷ್ಟಪಟ್ಟು ಅವರು ಎಂಟ್ರಿನ ಕೊಟ್ಟರು. ಆರಂಭದಲ್ಲಿ ತುಂಬಾ ಸಕ್ಸಸ್ಫುಲ್ ಸ್ಟಾರ್ ನಟನ ಕೂಡ ಆಗಿದ್ರು ಅವರು. ಆದ್ರೆ ಇತ್ತೀಚೆಗೆ ಅವರಿಗೆ ಆಫರ್ಗಳು ಕೂಡ ಬರ್ತಾ ಇರಲಿಲ್ಲ. ಸೊ ಹೀಗಾಗಿ ಈ ನಿರ್ಮಾಣಕ್ಕೆ ಕೈ ಹಾಕಿದ್ರು. ಆದ್ರೆ ನಿರ್ಮಾಣಕ್ಕೆ ಕೈ ಹಾಕಿ ಸುಟ್ಕೊಂಡ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಇದೆ. ಅದರ ಜೊತೆಗೆ ಪತ್ನಿ ಸಪ್ನಾ ಅವರ ಜೊತೆಗೆ ಇವರ ದಾಂಪತ್ಯ ಜೀವನ ಎಷ್ಟು ಚಂದ ಇತ್ತು ಅಂತಂದ್ರೆ, ನೋಡಿ, ಬಳ್ಳಾರಿ ಜಿಲ್ಲೆಯ ಒಂದು ದೇವಸ್ಥಾನದಲ್ಲಿ ಇವರು ತುಂಬಾ ಸರಳವಾಗಿ, ಒಬ್ಬ ನಟನಾಗಿದ್ರು ಸಹಿತ ಯಾವುದೇ ರೀತಿಯಾದಂಥ ಸ್ಟಾರ್ಡಮ್ ಇಲ್ಲದೆ ತುಂಬಾ ಸರಳವಾಗಿ ದೇಗುಲದಲ್ಲಿ ಅವರ ಕೈ ಹಿಡಿದಿರ್ತಾರೆ ನಟ ಅಜಯ್ ರಾವ್ ಅವರು. ತದನಂತರ ಸುದೀರ್ಘವಾದ 10 ವರ್ಷದ ಇವರಿಬ್ಬರ ದಾಂಪತ್ಯ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಬಿರುಕಿರಲಿಲ್ಲ. ನೀವು ಗಮನಿಸಿದ್ರೆ ಇತ್ತೀಚೆಗೆ ಅಜಯ್ ರಾವ್ ಅವರು ಒಂದು ಮನೆಯನ್ನ ಕಟ್ಟಿರ್ತಾರೆ. ಆ ಮನೆಯ ಗೃಹ ಪ್ರವೇಶಕ್ಕೆ ಇಡೀ ಕನ್ನಡ ಇಂಡಸ್ಟ್ರಿಯನ್ನೇ ಅವರು ಆಹ್ವಾನವನ್ನ ಮಾಡಿರ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಇವರಿಬ್ಬರ ದಾಂಪತ್ಯ ಜೀವನ ಸಾಗ್ತಾ ಇತ್ತು ಅಂತ ಅನ್ಸುತ್ತೆ. ಬಟ್ ಅದ್ಯಾವ ಕರಿ ನೆರಳು, ಕೆಟ್ಟ ದೃಷ್ಟಿ ಈ ದಾಂಪತ್ಯ ಜೀವನದ ಮೇಲೆ ಬಿತ್ತೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ವಿಚ್ಛೇದನದ ಹಂತಕ್ಕೆ ಹೋಗಿದೆ. ಆದಷ್ಟು ಬೇಗ ಇದೆಲ್ಲವನ್ನು ಕೂಡ ಸರಿಪಡಿಸಿಕೊಳ್ಳಿ. ವಿಚ್ಛೇದನ ತೆಗೆದುಕೊಳ್ಳೋದೇ ಅನಿವಾರ್ಯ ಆಗೋದು ಬೇಡ. ಎಲ್ಲವನ್ನು ಕೂಡ ಕೂತು ಮಾತಾಡಿ ಇವರು ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಮತ್ತೆ ಒಂದು ಉತ್ತಮವಾದಂಥ ಜೀವನ ನಡೆಸಲಿ ಇವರಿಬ್ರು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ನಮಸ್ಕಾರ.